ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಎದುರಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ರೀತಿಯಾದಂತ ಹಿನ್ನಡೆಯನ್ನ ಬಿಜೆಪಿ ಇಲ್ಲಿ ಎದುರಿಸ್ತಾ ಇದೆ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ಬಿಜೆಪಿಗೆ ಭಾರಿ ಮುಖಭಂಗ. ಕಾಂಗ್ರೆಸ್ 47, ಬಿಜೆಪಿ 25, ಟಿಡಿಪಿ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇಲ್ಲಿ ಸಾಕಷ್ಟು ಮುಜುಗರವನ್ನ ಎದುರಿಸ್ತಾ ಇರೋದು ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿಬಿಟ್ಟಿದೆ ಕಾಂಗ್ರೆಸ್ 47, ಬಿಜೆಪಿ 25, ಟಿಡಿಪಿ 2 ಇತರೆ 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದ ಅಪ್ಡೇಟ್ ಅನ್ನ ನಾವು ನೋಡ್ತಾ ಇದ್ರೆ ಬಿಜೆಪಿಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ತೀವ್ರ ರೀತಿಯಾದಂಥ ಹಿನ್ನಡೆ ಆಗ್ತಾ ಇದೆ, ತೀವ್ರ ರೀತಿಯಾದಂಥ ಮುಜುಗರ ಆಗ್ತಾ ಇದೆ. ಸೊ ಈ ಬೆಳವಣಿಗೆ ಹೀಗೆ ಮುಂದಕ್ಕೆ ಹೋದ್ರೆ ಅಂದ್ರೆ ಇನ್ನೂ ಈ ಚುನಾವಣೆಯ ರಿಸಲ್ಟ್ ಏನಿದೆ, ಈ ಮುನ್ನಡೆ ಅನ್ನೋದು ಏನಿದೆ, ಇದು ಹೀಗೆ ಹೋದ್ರೆ ಬಿಜೆಪಿಗೆ ಇದು ತೀವ್ರ ರೀತಿಯಾದಂಥ ಮುಜುಗರ. ಸೊ ಸಮೀಕ್ಷೆಗಳು ಕೂಡ ಇದನ್ನ ಹೇಳಿರಲಿಲ್ಲ. ಸಮೀಕ್ಷೆಗಳು ಅತಂತ್ರ ಅಂತ ಹೇಳ್ತಾ ಇದ್ವು. ಆದರೆ ಇಲ್ಲಿ ಕಾಂಗ್ರೆಸ್ ತನ್ನ ಓಟವನ್ನು ಮುಂದುವರಿಸ್ತಾ ಇದೆ. ಮತ ಎಣಿಕೆ ಪ್ರಾರಂಭ ಆದ ಕ್ಷಣದಿಂದಲೂ ಕೂಡ ಇಲ್ಲಿಯವರೆಗೂ ಹತ್ತಿರ 1 ಗಂಟೆ ಆಯಿತು. 8 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಕಾಂಗ್ರೆಸ್ ಹಿನ್ನಡೆ ಅನ್ನೋದೇ ಇಲ್ಲ. ಕಾಂಗ್ರೆಸ್ ಮುನ್ನಡೆ ಅಂತ ಬರ್ತಾ ಇದೆ. ಬಿಜೆಪಿ ತನ್ನ ಸ್ಥಾನಗಳಲ್ಲಿ ಒಂದೊಂದೇ ಕಳ್ಕೊಳ್ತಾ ಹಿನ್ನಡೆ ಅನ್ನೋದು ಸದ್ಯದ ಮಟ್ಟಿಗೆ ಬರ್ತಾ ಇದೆ. ಕಾಂಗ್ರೆಸ್ 47, ಬಿಜೆಪಿ 25, ಅಲ್ಲಿಗೆ ವ್ಯತ್ಯಾಸ ಸಿಕ್ಕಾಪಟ್ಟೆ ಆಗ್ತಾ ಬಂತು. ಸೊ ಇದನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಭಾರಿ ಮುಖಭಂಗ ಆಗ್ತಾ ಇದೆ. ಆಲ್ರೆಡಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ಬಿಡ್ತಾ ಇದೆ ಕಾಂಗ್ರೆಸ್. ಸೊ ಸಾಕಷ್ಟು ನಿರೀಕ್ಷೆಗಳು ಇದ್ವು ಜಮ್ಮು ಕಾಶ್ಮೀರದಲ್ಲಿ. ಏನಾಗಬಹುದು, ಯಾರು ಗೆಲ್ಲಬಹುದು, ಯಾರ ಕೈ ಹಿಡಿಬಹುದು ಮತದಾರರು, ಯಾವ ಅಸ್ತ್ರ ವರ್ಕೌಟ್ ಆಗಬಹುದು, ಈ ಎಲ್ಲ ನಿರೀಕ್ಷೆಗಳು ಕೂಡ ಇದ್ವು. ಆದರೆ ಈಗ ಬಿಜೆಪಿಗೆ ಭಾರೀ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಅಪ್ಡೇಟ್ ಅಲ್ಲಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದ ವಿಚಾರಕ್ಕೆ ನಾವು ಬರೋದಾದರೆ ಇಲ್ಲಿ ಚುನಾವಣೆ ಬಹಳ ಬಿರುಸಿನಿಂದ ನಡೆದಿತ್ತು. ಎಲ್ಲ ಪಕ್ಷಗಳು ಕೂಡ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ವು. ಆದರೆ ಕಾಂಗ್ರೆಸ್ ಇಲ್ಲಿ ಸದ್ಯಕ್ಕೆ 47 ಸೀಟ್ಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಆರ್ಟಿಕಲ್ 370 ರದ್ದಾದಂಥ ಬಳಿಕ ನಡೆದಂಥ ಮೊದಲ ಚುನಾವಣೆ ಇದು. ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖವಾಗಿ ಭಯೋತ್ಪಾದನೆ ಮತ್ತು ಆರ್ಟಿಕಲ್ 370 ಇದರ ಆಧಾರದ ಮೇಲೆ ಇದನ್ನ ಇಟ್ಕೊಂಡೇ ಚುನಾವಣೆಯನ್ನು ಎದುರಿಸಲಾಗಿತ್ತು. ಚುನಾವಣೆಯ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ಆಗಿದ್ದು ಇವೆರಡೇ ವಿಚಾರಗಳು. ಸೊ ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಲಾಗಿತ್ತು. ಈ ಆರ್ಟಿಕಲ್ 370 ರದ್ದಾದ ನಂತರ ನಡೆದಂಥ ಮೊದಲ ವಿಧಾನಸಭಾ ಚುನಾವಣೆ ಇದಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ವು. ಇದೀಗ ಕಾಂಗ್ರೆಸ್ ಭಾರೀ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ, ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು ಮೈತ್ರಿ ಸೂತ್ರದ ಜೊತೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿ ಮತ್ತು ಪಿಡಿಪಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ವು. ಹರಿಯಾಣದ ಮಾಹಿತಿ ಸಿಗ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ 65 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲೆಗೆ ಬಿಜೆಪಿ ತತ್ತರಿಸಿ ಹೋಗ್ತಾ ಇದೆ. ನೋಡಿ, 10 ವರ್ಷಗಳ ಕಾಲ ಬಿಜೆಪಿ ಅಧಿಕಾರದಲ್ಲಿ 2014ರಲ್ಲಿ ಇದ್ದಂತ ಜೋಶು 2019ರಲ್ಲಿ ಇರಲಿಲ್ಲ. ಸಾಕಷ್ಟು ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಇದ್ರೂ ಬಿಜೆಪಿ ಅದನ್ನ ಬಗೆಹರಿಸುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ದೊಡ್ಡ ದೊಡ್ಡ ಸಮುದಾಯಗಳ ರೈತರು, ಸಮುದಾಯಗಳೇ ಬಂದು ಹೋರಾಟವನ್ನ ಮಾಡಿದ್ರು, ಬೀದಿಗೆ ನಿಂತ್ರು ಕೂಡ ಬಿಜೆಪಿ ಅದೆಲ್ಲವನ್ನ ತಾತ್ಸಾರ ಮಾಡಿ ನೋಡಿದ್ರೆ ಎಫೆಕ್ಟ್ ಇದು ಅನ್ನೋದನ್ನ ನಾವು ಸ್ಮರಿಸಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಬಾರಿ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಬಿಜೆಪಿಗೆ ಇದು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ, ಬಿಜೆಪಿಗೆ ಇದು ಮುಳುವಾಗುವಂತ ಸಾಧ್ಯತೆ ಇದೆ ಅಂತ. ಮೊದಲಿಗೆಲ್ಲ ರಾಷ್ಟ್ರೀಯ ನಾಯಕರ ಫೇಸ್ ವ್ಯಾಲ್ಯೂ ಇದ್ರೂ ಕೂಡ ಹರಿಯಾಣದಲ್ಲಿ ಸ್ಥಳೀಯ ಮಟ್ಟದವಾಗಿಯೇ ಒಂದು ಫೇಸ್ ವ್ಯಾಲ್ಯೂ ಹುಟ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಮತ್ತು ಕಾಂಗ್ರೆಸ್ ವರ್ಕ್ ಮಾಡ್ತಾ ಇತ್ತು. ಎಲ್ಲೆಲ್ಲಿ ಬಿಜೆಪಿ ಎಡುತ್ತಾ ಇದೆಯೋ ಅದೆಲ್ಲದರ ಲಾಭವನ್ನು ಪಡ್ಕೊಳ್ಳುವಂತ ಕೆಲಸವನ್ನ ನಿರಂತರವಾಗಿ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇತ್ತು. ಸೊ ಅದರ ಲಾಭ ಅಂತ ಕಾಣುತ್ತೆ.
ಕಾಂಗ್ರೆಸ್ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಊಹೆನೂ ಮಾಡಿತ್ತು ಬಿಜೆಪಿ ಇಲ್ವೋ ಗೊತ್ತಿಲ್ಲ. ಈ ತರದೊಂದು ಮುಜುಗರ ಅಥವಾ ಮುಖಭಂಗ ಎದುರಾಗಬಹುದು ಅನ್ನೋದನ್ನ ಊಹೆಯೂ ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಬಿಜೆಪಿಗಂತೂ ಎರಡೂ ಕಡೆಯಲ್ಲೂ ಭಾರೀ ಮುಖಭಂಗ ಆಗ್ತಾ ಇದೆ. ಅದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣ ಎರಡೂ ಕಡೆಯಲ್ಲೂ ನಾವು ನೋಡ್ತಾ ಇದ್ದೀವಿ. ಹರಿಯಾಣದಲ್ಲಂತೂ ಸ್ಪಷ್ಟವಾಗಿ ಆಡಳಿತ ವಿರೋಧಿ ಅಲೆಗೆ ಬಿಜೆಪಿ ತತ್ತರಿಸಿ ಹೋದಂಗೆ ಕಾಣಿಸ್ತಾ ಇದೆ. ಬಿಜೆಪಿಯ ಕೆಲವೊಂದಷ್ಟು ಆಂತರಿಕ ಸಮಸ್ಯೆಗಳು, ಕಚ್ಚಾಟಗಳು, ಕಿತ್ತಾಟ ಮತ್ತು ಕೆಲವೊಂದಷ್ಟು ಹೋರಾಟಗಳ ಬಗ್ಗೆ, ಪ್ರತಿಭಟನೆಗಳ ಬಗ್ಗೆ ತೆಗೆದುಕೊಂಡಂತ ಒಂದು ಕಠಿಣವಾದಂಥ ನಿಲುವುಗಳು, ನಿರ್ಧಾರಗಳು, ದಯೆ ಇಲ್ಲದ ರೀತಿಯಲ್ಲಿ ವರ್ತಿಸಿದ್ದು, ಇದೆಲ್ಲವೂ ಕೂಡ ಬಿಜೆಪಿಗೆ ಮೈನಸ್ ಆಗ್ತಾ ಹೋದ್ರೆ ಅದೆಲ್ಲವೂ ಕಾಂಗ್ರೆಸ್ಗೆ ಪ್ಲಸ್ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಇದೀಗ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಹರಿಯಾಣದ ರಿಸಲ್ಟ್ ಇದೆಯಲ್ಲ, ಈ ಹರಿಯಾಣದ ರಿಸಲ್ಟ್ ಕೇವಲ ಹರಿಯಾಣಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಬೇರೆ ಬೇರೆ ಭಾಗಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಇದೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. मोदी जी को भी लड्डू भिजवा दिए जाएंगे। जब वो सीएम पे ही कंफ्यूज रह गए मोदी जी तो, और हरियाणा में कांग्रेस ने साफ कर दिया सुपड़ा मोदी जी का। तो हाथों से बनाया जाता है और हाथों से राहुल गांधी जी ने हरियाणा को सींच दिया, देश को सींच दिया, और अब राहुल जी चलेंगे, मोहब्बत की दुकान चलेगी और मिठास की जरूरत मोदी जी को भी है, इसलिए मोदी जी को भी लड्डू भिजवा दिए जाएंगे। जब वो सीएम पे ही कंफ्यूज रह गए मोदी जी तो, और हरियाणा में कांग्रेस ने साफ कर दिया सुपड़ा मोदी जी का। तो हाथों से बनाया जाता है और हाथों से राहुल गांधी जी बनती है और शुद्ध मिठाई है, जिसको शुद्ध आदमी राहुल गांधी जी ने अपने हाथों में लिया, और आज पूरे हिंदुस्तान के अंदर जलेबी की चर्चा है। आज जलेबी की फैक्ट्रियों का पता लगे कहाँ कहाँ जलेबी बनती है, ये सब राहुल गांधी जी की देन। और ये जलेबी का हमने एक बड़ा ऑर्डर है ना, खट्टर साहब और सैनी के घर भेजने के लिए हमने एक गोवाना से बड़ा ऑर्डर खट्टर और सैनी दोनों के घर भेजने के लिए हमने बहुत बड़ा ऑर्डर जलेबी का दे रखा है। जलेबी लाए हैं। हरियाणा के आदमियों को मीठा बहुत अच्छा लगता है, और जीत का मजा हो तो और ज्यादा अच्छा लगेगा। हमारे नेता राहुल गांधी ने जब से जलेबी खाई है, पूरे देश में जलेबी की चर्चा है, और मैं समझता हूँ हर आदमी जलेबी खाना चाहता है। राहुल गांधी की जलेबी, प्यार की जलेबी, मोहब्बत की जलेबी, हरियाणा में जीत की जलेबी, हुड्डा के नाम की जलेबी, प्रियंका के नाम की जलेबी, क्योंकि जलेबी खाएंगे तो अच्छे दिन आएंगे। और मैं समझता हूँ आज हरियाणा पूरा राहुल गांधी के साथ खड़ा है, और राहुल गांधी के सच्चाई के झंडे को लेकर चल रहा है, झूठ को नकार दिया है। दूसरी सरकार, प्रधानमंत्री कितना ही बोले, सब कहते हैं झूठ बोल रहे हैं। राहुल गांधी सबके साथ चल रहे हैं, और सच की जीत होगी। अंत में सच ही देश में झंडा फहला रहेगा, और वो समय आ गया है। ये हरियाणा के लोगों ने, जब राहुल गांधी ने जलेबी खाई है, तो पूरे हरियाणा के लिए, अपने मीडिया के भाइयों के लिए, भारत को प्यार करने वालों के लिए, प्रियंका गांधी ने कहा है सबको जलेबी खिलाओ, मुंह मीठा करो, शंख बजाओ, खुशी मनाओ, क्योंकि मोहब्बत की दुकान खुल गई है। राहुल गांधी के नेतृत्व में दुकान चल रही है, और झूठ का पर्दाफाश है, नफरत की दुकान बंद हो गई है। पूरे भारत में हरियाणा से शुरुआत हुई है। हरियाणा की फेमस जलेबी हमने के घर भी पहुंचा दी है।